இந்தா வந்துட்டேன் ராசா. ವೆಲ್ಕಮ್ ಟು ದ ನ್ಯೂ ಬ್ಲಾಗ್ ರಾಷ್ಟ್ರೀಯ ಗ್ರಾಹಕರ ಮೇಳ. ಇದಿರೋದು ರಾಮಮೂರ್ತಿ ನಗರ್ ಟುವರ್ಡ್ಸ್ ಟಿಸಿ ಪಾಳ್ಯ ರೋಡ್ ಅಲ್ಲಿ. ಈ ಎಕ್ಸಿಬಿಷನ್ ಪ್ರೈಸ್ ಬಂದು ಪರ್ ಹೆಡ್ 100 ರೂಪೀಸ್ ಇರುತ್ತೆ. ಈ ಎಕ್ಸಿಬಿಷನ್ ಅಲ್ಲಿ ಹೊಸದಾಗಿ ಏನೊಂದು ಮಾಡಿದಾರೆ ಅಂದ್ರೆ, ಈ ನಯಾಗರ ಫಾಲ್ಸ್ ಫಾರಿನ್ ಕಂಟ್ರಿಯಲ್ಲಿ ಇರೋ ಫಾಲ್ಸ್, ನಾವು ಅಲ್ಲೋಗಿ ನೋಡೋದನ್ನ ಇವ್ರು ಇಲ್ಲೇ ಸಿಂಪಲ್ ಆಗಿ ಚೆನ್ನಾಗೇ ಮಾಡಿದ್ದಾರೆ. ನಾವು ಹೋಗಿದ್ವಿ, ನಾವು ಫ್ಯಾಮಿಲಿ ಸಮೇತ ಹೋಗಿದ್ವಿ ವಿಸಿಟ್ ಮಾಡಕ್ಕೆ. ಇದು ಆಯುಧ ಪೂಜಾ ಮಾಡಿದ್ದು ದಿನ ನಮ್ಮನೇಲಿ ಆಯುಧ ಪೂಜೆ ಆಗಿ ಸಾಯಂಕಾಲ ಎಲ್ಲ ನಾವು ಹೋಗಿ ಬರೋಣ ಅಂದಾಗ ಈ ಒಂದ್ ಸ್ಪಾಟ್ ನಾವು ಚೂಸ್ ಮಾಡ್ಕೊಂಡಿದ್ರಿ. ಫುಲ್ ಕ್ರೌಡಿ ಆಗಿತ್ತು. ಒಳ್ಳೆ ಪಾರ್ಕಿಂಗ್ ಫೆಸಿಲಿಟಿ ಇದೆ. ಯಾವ್ದೇ ರೀತಿ ಪಾರ್ಕಿಂಗ್ ಎಲ್ಲ ತೊಂದ್ರೆ ಇಲ್ಲ. ಕಾರ್ ಆಗ್ಲಿ ಟೂ ವೀಲರ್ ಆಗ್ಲಿ ಆದ್ರೆ ನೋಡ್ಕೊಂಡು ನಿಲ್ಸ್ಕೊಬೇಕು. ಈ ನಯಾಗರ ಫಾಲ್ಸ್ ಇಲ್ಲಿನ ಫೇಮಸ್. ಮತ್ತೆ ಬಟರ್ಫ್ಲೈ ಪಾರ್ಕ್ ಅಂತ, ಇದು ದೊಡ್ಡವ್ರಿಗೆ ಅಷ್ಟು ಇಂಟ್ರೆಸ್ಟ್ ಆಗಿರುತ್ತಾ ಅಂದ್ರೆ ನನಗೆ ಅದು ಇಂಟ್ರೆಸ್ಟ್ ಆಗಿದ್ದಿಲ್ಲ. ಓಕೆ, ಆದ್ರೆ ಒಂದು ಹೊಸದಾಗಿ ನಾನು ಫಸ್ಟ್ ಟೈಮ್ ಇದೊಂದು ನೋಡಿದ್ದು. ಚೆನ್ನಾಗಿತ್ತು. ಮಕ್ಕಳಿಗೆಲ್ಲ ಒಳ್ಳೆ ಎಂಟರ್ಟೈನ್ ಆಗಿರುತ್ತೆ. ಆ ಸೌಂಡ್ಸ್, ಆ ಏನ ಒಂದು ಇನ್ಸೆಕ್ಟ್ಸ್ ಇರುತ್ತೋ ಅದ್ರದ್ದು ಸೌಂಡ್ ಏನಿದೆ, ಆಕ್ಚುಯಲ್ ಸೌಂಡ್ಸ್ ಎಲ್ಲ ಮಾಡಿ ಒಳ್ಳೆ ನೋಡೋ ತರ, ಒನ್ ಟೈಮ್ ಶೋ ತರ ನೋಡೋಕೆ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಅದರದ್ದು ಹೆಸರು ಏನು ಅನ್ನೋದನ್ನ ನಾವು ಅಲ್ಲಿ ತೋರಿಸ್ಬೋದು. ವಿಡಿಯೋ ಮುಖಾಂತರ ನೀವು ಎಲ್ಲ ನೋಡ್ಕೊಳ್ಳಿ. ಯಾರ್ಯಾರ ಮನೇಲಿ ಮಕ್ಳಿದೀವೋ ಒಂದು ಹಾಲಿಡೇ ಅಲ್ಲಿ ನೀವು ದಯವಿಟ್ಟು ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ ಈ ಜಾಗನ ಒಂದ್ಸಲಿ ತೋರಿಸಿ. 100 ರೂಪೀಸ್ ರಿಯಲ್ ವರ್ತ್ ಇದೆ ಒಳಗಡೆ ನೋಡೋದಲ್ಲ. ನಿಮ್ಗೆ ಇದಾದ್ಮೇಲೆ, ಇದು ಸ್ಟಾರ್ಟಿಂಗ್ ಅಲ್ಲಿ ನಯಾಗರ ಫಾಲ್ಸ್ ನೋಡಾದ್ಮೇಲೆ, ಇನ್ಸೆಕ್ಟ್ಸ್ ಆದ್ಮೇಲೆ ಒಳಗಡೆ ನಿಮ್ಗೆ ಹಲವಾರು ಫುಡ್ ಸ್ಟೋರ್ಸ್ ಇದೆ. ಫುಡ್ ಸ್ಟಾಲ್ಸ್ ತುಂಬಾ ಇದೆ. ನಾನು ಈ ಚಾಕ್ಲೇಟ್ ತಗೊಂಡೆ, ಅದೇನಂತ ವರ್ತ್ ಅಲ್ಲ, ತುಂಬಾ ಸ್ವೀಟ್ ಆಗಿತ್ತು. ಮತ್ತೆ ತುಂಬಾ ಶಾಪ್ಸ್ ಇದೆ. ನಿಮ್ಗೊಂದು ಈ ಜಾತ್ರೆಗೆ ಹೋದ್ರೆ ಏನ್ ಫೀಲ್ ಇರುತ್ತೋ, ಇಲ್ಲ ಜಾತ್ರೆ ಫೀಲ್, ಪಕ್ಕಾ ಜಾತ್ರೆ ಫೀಲ್. ಅಂದ್ರೆ ಡೀಸೆಂಟ್ ಆಗಿ ಒಂದು ಎಕ್ಸಿಬಿಷನ್ ತರ ಮಾಡಿ, ನೀಟಾಗಿ ಮೇಂಟೈನ್ ಮಾಡಿ, ಎಲ್ಲ ನೀಟಾಗಿರುತ್ತೆ. ಪಾಪಡ್ ಶಾಪು, ಸ್ಲಿಪ್ಪರ್ ಶಾಪ್ಸು, ವಾಚ್, ಅಥೆಂಟಿಕ್ ವುಡ್ ಶಾಪ್ಸು, ಮತ್ತೆ ಮನೆಗೆ ಕಿಚನ್ ಐಟಮ್, ಚೀಪ್ ಅಂಡ್ ಬೆಸ್ಟ್ ಕಿಚನ್ ಐಟಮ್ಸ್, ಪ್ರತಿಯೊಂದು ಶಾಪ್ಸ್ ಇರುತ್ತೆ. ಒನ್ ಬೈ ಒನ್ ಶಾಪ್ ನೋಡ್ಕೊಂಡು ನಿಮ್ಗೂ ಅಲ್ಲಿ ಟೈಮ್ ಪಾಸ್ ಆಗುತ್ತೆ. ಹಂಗ್ ಮನೆಗೆ ಏನಾರ ತಗೊಬೇಕಂದ್ರೆ ನೀವು ತಗೊಂಡ್ಲೂಬಹುದು. ಮತ್ತೆ ಅದ್ ಮುಗಿಸ್ಕೊಂಡು ಆಚೆ ಬಂದಿದ್ರೆ ನಿಮ್ಗೆ ಫಸ್ಟ್ ಗೇಮ್ ಈ ಡ್ಯಾಶಿಂಗ್ ಕಾರ್ಡ್ಸ್ ಇರುತ್ತೆ. ನಾನು ಫಸ್ಟ್ ಟೈಮ್ ಈ ಡ್ಯಾಶಿಂಗ್ ಕಾರ್ಡ್ಸ್ ಇಷ್ಟ ಹತ್ತಿರದಿಂದ ನೋಡಿದ್ದು. ಎಳ್ಗಡೆ ನೋಡಿದೆ, ಮೇಲ್ಗಡೆ ನೋಡಿದ್ರೆ ಎಲೆಕ್ಟ್ರಿಕ್ ಸ್ಪಾರ್ಕಲ್ಸ್ ಎಲ್ಲ ಹಂಗಿದೆ. ಅದು ಸೇಫಾ ಏನನ್ನೋದು ನಮಗೆ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಅದರಿಂದ ನಾನು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಆದ್ರೆ ಇಲ್ಲಿ ಪರ್ ರೇಟಿಗೆ 100 ರೂಪೀಸು ಡ್ಯಾಶಿಂಗ್ ಕಾರ್ಡ್ಸ್. ಏನ್ ಟೈಮ್ ಎಷ್ಟೊತ್ತು ಆಡಿಸ್ತಾರೆ ಅಂತ ನನಗೆ ಅದ್ರ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಇದಾದ್ಮೇಲೆ ನಮ್ಗೆ ಈ ಗೇಮ್ ಹೆಸರು ಏನಂತ ನನಗೆ ಗೊತ್ತಿಲ್ಲ. ಆದ್ರೆ ನಿಜವಾಗ್ಲೂ ಅಲ್ಲಿ ಆಡ್ತಾ ಇರೋದ್ರಲ್ಲ ಗ್ರೇಟ್. ಅದು ಯಾವ ತರ ತಿರುಗ್ತಾ ಇದೆ ಅಂದ್ರೆ, ನಾನು ಆಚೆ ಕಡೆ ನಿಂತ್ಕೊಂಡು ವಿಡಿಯೋ ಮಾಡೋರು ನನಗೆ ಎಲ್ಲ ತಿರುಗೋ ತರ ಆಗ್ತಾ ಇತ್ತು. ಈ ಗೇಮ್ ನಮ್ ವೈಫ್ ಅದು ಎಷ್ಟು ಇಷ್ಟ ಗೊತ್ತಿಲ್ಲ. ಅವಳು ಅದ್ರಲ್ಲಿ ಕೂತಿದ್ಲು. ಮತ್ತೆ ಅಲ್ಲಿ ಆಡ್ತಾ ಇರೋರ್ಗು ಸ್ಪೆಕ್ಸ್ ಅದು ಇದೆಲ್ಲ ಜಂಪ್ ಆಗ್ತಿದೆ. ಅದ್ ಹೆಂಗ ಧೈರ್ಯವಾಗಿ ಕುತ್ಕೊಂಡು ಆಟನ ಆಡ್ತಿರೋ ನನಗೆ ಗೊತ್ತಿಲ್ಲ. ಆಡ್ದವ್ರಿಗೆಲ್ಲ ಒಂದು ಅಪ್ರಿಸಿಯೇಷನ್ಸ್. ಮತ್ತೆ ಇದು ನಾರ್ಮಲ್ ಆಗಿ ಇದೊಂದು ಟ್ರೈನ್ ಫೆಸಿಲಿಟಿ ಮಾಡಿದ್ದಾರೆ. ಆ ಟ್ರೈನ್ ಸ್ಟಾರ್ಟಿಂಗ್ ಅಲ್ಲಿ ನೋಡಿ, ಆ ಎಲೆಕ್ಟ್ರಿಕ್ ಸ್ಪಾರ್ಕ್ ಅಲ್ಲಿ ಆಗ್ತಿರೋದು ಅದು ಎಷ್ಟು ಸೇಫ್ ಅನ್ನೋದು ನನಗೆ ಗೊತ್ತಿಲ್ಲ. ಅದೇ ಈ ತರನೇ ಎಲ್ಲಾ ಕಡೆ ಇರುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಅದು ಪರ್ ಹೆಡ್ 100 ರೂಪೀಸು. ಮತ್ತೆ ಎಲ್ಲಾ ಗೇಮ್ಸ್ ಆದಷ್ಟು 100 ಇರುತ್ತೆ. ನಿಮ್ಗೆ ಸ್ಮಾಲ್ ಇನ್ಫಾರ್ಮೇಶನ್ ಏನಂದ್ರೆ, ದಯವಿಟ್ಟು ಎಲ್ಲಾರು ಕ್ಯಾಶ್ ತಗೊಂಡೋಗಿ. ಅಲ್ಲಿ ಎಲ್ಲ ತುಂಬಾ ಫೋನ್ ಪೇ ಎಲ್ಲ ಯಾರು ಅಕ್ಸೆಪ್ಟ್ ಮಾಡಲ್ಲ. ಮತ್ತೆ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನೀವು ಕ್ಯಾಶ್ ಎತ್ಕೊಂಡ್ರೆ ಒಳ್ಳೇದು. ಎಲ್ಲಾ ಗೇಮ್ಸ್ 100, ಮ್ಯಾಕ್ಸ್ 50 ರೂಪೀಸ್, 100 ರೂಪೀಸ್. ಅದಕ್ಕಿಂತ ಯಾವ ಗೇಮ್ ಇದಿಲ್ಲ. ಇದು ಒಂದು ಜೈಂಟ್ ವೀಲ್. ನೆಕ್ಸ್ಟ್ ಅದೇ ಎಲ್ಲದಕ್ಕೂ ಒಂದು ವೇಟಿಂಗ್ ಪೀರಿಯಡ್ ಇರುತ್ತೆ. ನೀವು ವೇಟ್ ಮಾಡಬೇಕಾಗುತ್ತೆ. ಜೈಂಟ್ ವೀಲ್ಗೆ ತುಂಬಾ ವೇಟಿಂಗು. ಮತ್ತೆ ಆ ಟ್ರೈನ್ ಅಲ್ಲಿ ಹೋಗಕ್ಕೆ, ಆ ಟ್ರೈನ್ ಅಲ್ಲಿ ತುಂಬಾ ಚಿಕ್ಕ ಮಕ್ಕಳೆಲ್ಲ ಹೋಗೋದ್ರಿಂದ ವೇಟಿಂಗ್ ಪೀರಿಯಡ್ ಇದೆ. ಮತ್ತೆ ಗೇಮ್ಸ್ಗೆಲ್ಲ ನೀವು ಹೋಗಿದೆ, ನೀವು ಸೀಟ್ಸ್ ಇರುತ್ತೆ, ನೀವು ಆಡ್ಕೊಬಹುದು. ಹಲವಾರು ಫುಡ್ ಸ್ಟಾಲ್ಸ್ ಇದೆ. ನಾನು ಹೋದಾಗ ಫುಡ್ ಸ್ಟಾಲ್ಸ್, ಬಜ್ಜಿ, ಬೋಂಡ, ಈ ದೊಡ್ಡ ಹಪ್ಪಳಗಳಿರುತ್ತೆ.
ಮತ್ತೆ ಗೋಬಿ ಮಂಚೂರಿ, ಪಾನಿಪುರಿ, ಸ್ವೀಟ್ ಕಾರ್ನ್, ಮತ್ತೆ ಕಲ್ಕಟ್ಟ ರೋಲ್ಸ್. ಆ ಕಲ್ಕಟ್ಟ ರೋಲ್ಸ್ ಎಲ್ಲ ಇಟ್ಟಿದ್ರೆ ಅದು ಏನಕ್ಕೆ ಅಂದಿರ್ತೀರ ಒಳಗಡೆ ಬಂದಿಟ್ಟಿದ್ರೆ ಓಕೆ, ದಟ್ ಈಸ್ ಗುಡ್. ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ. ಅವ್ರ ಟೇಸ್ಟ್ ನಾವ್ ಯಾಕೆ ಇಕ್ಕ ಅಂತ ಹೇಳಕ್ಕಾಗಲ್ಲ. ಒಬ್ಬರಿಗೆ ಏನೇನು ಇಷ್ಟ ಆಗುತ್ತೋ ಅದು ತಿನ್ಬೋದು. ಮತ್ತೆ ಶುಗರ್ ಕೇನ್ ಇರುತ್ತೆ, ಶುಗರ್ ಕೇನ್ ಜ್ಯೂಸ್ ಇರುತ್ತೆ. ಮತ್ತೆ ನಿಮ್ಗೆ ಆನಿಯನ್ ಸ್ಪ್ರಿಂಗ್ ರೋಲ್ ನೋಡಿ, ನಮ್ಮ ವೈಫ್ ತಿಂದಿದ್ದಾಳೆ. ಈ ಆನಿಯನ್ ಪೊಟೆಟೊ ಸ್ಪ್ರಿಂಗ್ ರೋಲ್ಸ್ ಇರುತ್ತೆ. ಮತ್ತೆ ಅಲ್ಲೊಂದು ಈ ಲಾಟ್ರಿ ಗೇಮ್ಸ್ ತರ ಇರುತ್ತೆ. ಆ ಗ್ಲಾಸ್ ಇಡ್ತಾರೆ, ಅದನ್ನೆಲ್ಲಾ ಗ್ಲಾಸ್ ಬಿಡ್ಬೇಕು. ಆ ಒಂದು ಗ್ಲಾಸ್ ಬಿಡ್ಬೇಕು, ಯಾರು ಟೇಬಲ್ ಮೇಲೆ ಏನು ಇರಬಾರ್ದು. ಆ ತರ ಮಾಡಿದ್ರೆ ಹಿಂದೆ ಇರೋ ಹಾಟಿನ ಪಿಲ್ಲೋ ತರ ಸಿಗುತ್ತೆ. ಇದೇ ನಾನು ಹೇಳಿದ ಒಂದು ದೊಡ್ಡ ಹಪ್ಳ. ಇಷ್ಟು ದೊಡ್ಡ ಹಪ್ಳ ಕೊಟ್ಟಿದ್ದಾರೆ, ಸ್ವಲ್ಪ ಈರುಳ್ಳಿ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಮತ್ತೆ ಈ ತರ ಗೇಮ್ಸ್ ಇರುತ್ತೆ. ಈ ತಾಯಿ ಬಾಲ್ ಇಟ್ಕೊಂಡಿದ್ದಾಳೆ, ಆ ಜಾಗ ಬಿಟ್ಟು ಮೇಲೆ ಹಾಕ್ಬಿಟ್ಟಿದ್ದಾರೆ. ಅದನ್ನ ನೋಡಿದ್ರೆ ಒಂದು ಎಂಟರ್ಟೈನ್ಮೆಂಟ್. ಮತ್ತೆ ಹಪ್ಳ ಮಾಡ್ತಿದ್ದಾರೆ ನೋಡಿ, ಈ ತರ ದೊಡ್ಡ ದೊಡ್ಡ ಹಪ್ಳ ನೀವು ಅಲ್ಲೇ ತಗೊಂಬೋದು, ತಿನ್ಬೋದು. ಮತ್ತೆ ನಿಮ್ಗೆ ಹಪ್ಳ ಪ್ಯಾಕೆಟ್ ಬೇಕಂದ್ರೆ ಹಪ್ಳ ಪ್ಯಾಕೆಟ್ ಸೇಲ್ ಮಾಡ್ತಾರೆ, ನೀವು ಹಪ್ಳ ಪ್ಯಾಕೆಟ್ ಕೂಡ ತಗೊಂಬೋದು. ಹಪ್ಳ ಮಾಡ್ತಿದ್ರು ಓಕೆ, ಆ ಎಣ್ಣೆ ನೋಡಿದ್ರೆ ಸ್ವಲ್ಪ ಬೇಜಾರು. ಏನು ಮಾಡೋಕ್ಕಾಗಲ್ಲ, ಅಂತ ಜಾಗದಲ್ಲಿ ನಾವು ಕ್ಲೀನು, ಕ್ಲಾರಿಟಿ, ಹೈಜೀನ್ ಎಲ್ಲ ನೋಡೋಕ್ಕಾಗಲ್ಲ. ಆಮೇಲೆ ಲಾಸ್ಟ್ ಇನ್ನೇನು ಮುಗಿಯೋ ಟೈಮಲ್ಲಿ ನನ್ನ ಮಗನ ಕುಂತ್ಕೊಂಡು ಒಂದು ಏರಿಯಾ ಡ್ರೋನ್ ವ್ಯೂ ತೋರಿಸ್ಕೊಂಡು ಎಲ್ಲ ಅಲ್ಲಿಂದ ಹಾಗೆ ಒಂದೊಂದೇ ಲಾಸ್ಟ್ ಅಲ್ಲಿ ನೋಡ್ಕೊಂಡು ಸಡನ್ ಆಗಿ ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ದಯವಿಟ್ಟು ಹೋಗೋರು ಒಂದು ರಿಕ್ವೆಸ್ಟ್, ಅಂಬ್ರೆಲ್ಲ ಕ್ಯಾರಿ ಮಾಡಿ. ಅಲ್ಲಿ ನಿಂತ್ಕೊಳ್ಳೋಕೆ ಎಲ್ಲೂ ಜಾಗ ಇಲ್ಲ. ಎಲ್ಲ ಸ್ಟಾಲ್ಸ್ ಅವರು ಅವ್ರ ಅಂಗಡಿ ಎಷ್ಟಿದೆ ಅಷ್ಟು ಶೆಡ್ ಹಾಕೊಂಡಿದ್ದಾರೆ. ದಯವಿಟ್ಟು ಒಂದು ಅಂಬ್ರೆಲ್ಲ ಕ್ಯಾರಿ ಮಾಡಿ. ರೈನ್ ಕೋಟ್ ಇದೆ, ರೈನ್ ಕೋಟ್ ಕ್ಯಾರಿ ಮಾಡಿ. ಮಕ್ಳಿರೋರ್ಗೆ ದಯವಿಟ್ಟು ಇಂಪಾರ್ಟೆಂಟ್, ಅಂಬ್ರೆಲ್ಲ ಕ್ಯಾರಿ ಮಾಡಿ. ಮತ್ತೆ ಗೇಮ್ಸ್ ನೋಡಿ, ಈ ತರ ಗೇಮ್ಸ್ ಇತ್ತು. ಲಾಸ್ಟ್ ಎಲ್ಲಾ ಗೇಮ್ಸ್ ಅಲ್ಲೂ ಒಂದ್ ಏನ್ ಇನ್ಫಾರ್ಮೇಶನ್ ಅಂದ್ರೆ, ಎಲ್ಲಾ ಗೇಮ್ಸ್ ಅಬೌಟ್ 10 ಇಯರ್ಸ್ ಕೆಳಗಡೆ ಇರೋರಿಗೆ ಎಲ್ಲೂ ಅಲೋ ಮಾಡಲ್ಲ. ಅವ್ರಿಗೆಲ್ಲ ಲಾಸ್ಟ್ ಇರೋ ಒಂದೇ ಗೇಮ್ ಇದ್ರೊಳಗಡೆ ಹಾಕ್ತಾರೆ. ಜಂಪ್ ಮಾಡ್ಕೊಂಡು ಇದಾಗಿತ್ತು ಇಂದಿನ ಬ್ಲಾಗ್. ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಚಾನೆಲ್ಗೆ ಹೊಸಬ್ರಾಗಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಂಡು ಮುಂದಿನ ವಿಡಿಯೋ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್.